ಸರ್ಕಾರದಂತೆ ಸರ್ಕಾರ, ಕಾನೂನಂತೆ ಕಾನೂನು. ಚಿಕ್ಕಬಳ್ಳಾಪುರದಲ್ಲಿ ಪಂಜಿನ ಮೆರವಣಿಗೆ. ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ರೈತರು ಹಾಗೂ ವಿವಿಧ ಸಂಘಟನೆಗಳ ಆಕ್ರೋಶ. ಚಿಕ್ಕಬಳ್ಳಾಪುರ ಜೂನ್ 4. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ KIADB ಭೂ ಸ್ವಾಧೀನ ಸಂಬಂಧ ರೈತರ ಬೇಡಿಕೆಗಳಿಗೆ ಸ್ಪಂದಿಸಿದ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ನಗರದಲ್ಲಿ ಗುರುವಾರ ಸಂಜೆ ಭಾರಿ ಪಂಜಿನ ಮೆರವಣಿಗೆ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ, ಕಸ್ತೂರಿ ಜನಪರ ವೇದಿಕೆ, ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ, ಸಮತಾ ಸೇನೆ ಸೇರಿದಂತೆ ರೈತ ಪರ, ದಲಿತ ಪರ, ಪ್ರಗತಿಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವು. ಸರಿಸುಮಾರು 75 ದಿನಗಳಿಂದ ಜಿಲ್ಲಾಡಳಿತ ಭವನದ ಮುಂಭಾಗ KIADB ಜಮೀನುಗಳ ರೈತ ಪರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. KIADB ಕಾರ್ಖಾನೆ ನಿರ್ಮಾಣಕ್ಕೆ ಅವಕಾಶ ನೀಡಬೇಕು ಹಾಗೂ ರೈತರ ಜಮೀನಿಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕು ಎಂಬುದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಆದರೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಜೂನ್ 4ರಂದು ಸಂಜೆ 7 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಜಿಲ್ಲಾಧಿಕಾರಿ ಭವನದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು. ಮೆರವಣಿಗೆಯ ವೇಳೆ ಪ್ರತಿಭಟನಾಕಾರರು ಪಂಜುಗಳನ್ನು ಪ್ರದರ್ಶಿಸುತ್ತಾ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಮೆರವಣಿಗೆ ಕೊನೆಯ ಜಿಲ್ಲಾಡಳಿತ ಭವನದ ಮುಂಭಾಗ ತಲುಪಿ ಪ್ರತಿಭಟನೆ ಅಂತ್ಯಗೊಂಡಿತು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ADC ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಅವರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ವರದಿ ನವೀನ್ ಗರಡ. ಏನಿಲ್ಲ, ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ KIADB ರೈತ ಪರ ಹೋರಾಟ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರೈತರು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸೇರಿ 75 ದಿನ ಧರಣಿ ಮಾಡ್ತಾ ಇದ್ದೀವಿ. ನಮ್ಗೆ ಇಷ್ಟ ಬೇಕಾಗಿರ್ತಕ್ಕಂಥದ್ದು ಕೈಗಾರಿಕೆಗಳು ಈ ಭಾಗಕ್ಕೆ ಅತ್ಯಗತ್ಯವಾಗಿ ಅವಶ್ಯಕತೆ ಇದೆ. ಅದಕ್ಕೆ ನಾವು ನಮ್ಮ ಜೊತೆಯಲ್ಲಿರ್ತಕ್ಕಂಥ ರೈತರು ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಆದ್ರೆ ಕೆಲವರು ಅದನ್ನ ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಕಿಮ್ಮತ್ತು ಕೊಡದೆ ಈಗಾಗಲೇ ಸರ್ಕಾರ ಏನ್ ಮಾಡಿದೆ, ದರವನ್ನು ನಿಗದಿ ಮಾಡಿದೆ, ರೈತರನ್ನ ಸಭೆ ಕರೆದು. ಅದರಂತೆ ಈಗ ಏನ್ ಮಾಡ್ಬೇಕು, ನಮ್ಮನ್ನು ಕರೆದು ಸಾಧ್ಯವಾದಷ್ಟು ತ್ವರಿತವಾಗಿ ಹಣ ಬಿಡುಗಡೆ ಮಾಡಿ ಕೈಗಾರಿಕೆಗಳ ಸ್ಥಾಪನೆ ಆಗ್ಲೇಬೇಕು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ಲೇಬೇಕು, ಈ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ದಿನ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಪಂಜಿನ ಮೆರವಣಿಗೆ ಅಂತ. ಯಾಕೆ ಪಂಜಿನ ಮೆರವಣಿಗೆ ಅಂದ್ರೆ 75 ದಿನಗಳಿಂದ ನಾವು ಇದನ್ನ ಧರಣಿ ಮಾಡ್ತಾ ಇದ್ದೀವಿ. ಆದ್ರೂ ಜಿಲ್ಲಾಡಳಿತ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ನಮ್ಮ ವೇದಿಕೆಗಳು ಬಂದಿಲ್ಲ. ಆದ್ರಿಂದ ಈ ನಮ್ಮ ನೋವನ್ನ ಸ್ಪಂದಿಸ್ತಕ್ಕಂತ ಒಂದು ಮನೋಭಾವ ಜಿಲ್ಲಾಡಳಿತ ತೋರಿಸಿಲ್ಲ. ಹಾಗಾಗಿ ಎಲ್ಲಾ ರೈತರು ಇವತ್ತು ಮುಂದೆ ಒಂದು ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಲಂಕೇಶ್, ರಾಜ್ಯ ಸಂಚಾಲಕರು, ದಲಿತ ಸಂಘ ಸಮಿತಿ ಭೀಮಾ ಮಾರ್ಗದಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು 25 ದಿನ DC ಆಫೀಸ್ ಮುಂದೆ ರೈತರು 75 ದಿನ DC ಆಫೀಸ್ ಮುಂದೆ ಏನು ರೈತರು ಕುತ್ಕೊಂಡು ಕೈಗಾಡಿಕೋಬೇಕು, ನಮ್ಗೆ ಹಳ್ಳಿಗಳಲ್ಲಿ ಕೆಲಸ ಇಲ್ಲ, ಮಕ್ಕಳಿಗೆ ಕೆಲಸ ಇಲ್ಲಿಂದ ಸಿಟಿಗೆ ಹೋಗ್ಬೇಕು, ಬೆಳಗ್ಗೆ ಹೋಗಕ್ಕಾಗಲ್ಲ, ವಾರದೊಂದ್ಸರಿ ಬರ್ತಾರೆ ಅಂತೇಳಿ ಏನ್ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ರಿ. ಇವತ್ತು ಹೊಸ CM ನಮ್ಮ DK ಶಿವಕುಮಾರ್ ಸಾಹೇಬರು ನಿನ್ನೆ ಪ್ರಮಾಣ ಸ್ವೀಕರಿಸಿದ್ದಾರೆ. ಅದರಿಂದ ಇವತ್ತು ಏನೋ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅವರು ಒಂದು ಗಟ್ಟಿ ತೀರ್ಮಾನ ತಗೊಬೇಕು. ಇದನ್ನ ಏನೋ ಒಂದು ಹಂತವಾಗಿ ಜಲ್ದಿ ಆದಷ್ಟು ಬೇಗ ಇವ್ರಿಗೊಂದು ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾನು ಇವತ್ತು ನಮ್ಮ ಚಳವಳಿ ಮುಖಾಂತರ ಇವತ್ತು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮನೆ ಮಾಟ ಬಿಟ್ಟು 75 ದಿನದಿಂದ ರೈತರು ಎಲ್ಲಾನು DC ಆಫೀಸ್ ಮುಂದೆ ಊಟ ನೀರಿಲ್ದಿರ ಕುತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಅದ್ರಿಗೆ ನಮ್ಮ CM ಅವರು ಏನೋ ಒಂದು ಇದ್ರ ನಿರ್ಧಾರ ಮಾಡಿ ಜಲ್ದಿ ಒಂದು ಕಾರ್ಯಕ್ರಮ ಬಂದು ಅವರು ಖುದ್ದಾಗಿ ಬಂದು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಭೆಯನ್ನ ಸೇರಿ ಮಾತಾಡಿ ಅದನ್ನ ಏನ್ ಮಾಡ್ಬೇಕು ಅಂತೇಳಿ ಅದನ್ನ ಜಲ್ದಿ ಮಾಡ್ಕೊಟ್ರೆ ನಮಗೆ ಒಳ್ಳೇದಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಇವತ್ತು ಸಿಂಪಲ್ ಆಗಿ ನಡೆಸ್ತಾ ಇದ್ದೀವಿ.
ಇದೇನೋ ನಮ್ಮ ಮುಂದಿನ ದಿನಗಳಲ್ಲಿ ಆಗಿಲ್ಲ ಅಂದ್ರೆ ವಿಧಾನಸೌಧ ಮುಂದೆನೆ ನಾವು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಜಿಲ್ಲೆಯ ರೈತರ ಕೂಲಿ ಕಾರ್ಮಿಕರ ಎಲ್ಲ ರೈತರನ್ನು ಕಾಪಾಡಬೇಕಾಗಿರುವುದು ಜಿಲ್ಲಾಧಿಕಾರಿಗಳ ಕರ್ತವ್ಯ. ಆದರೂ ಕೂಡ ಇದುವರೆಗೂ ಬಂದು ನಿಮ್ಗೆ ಯಾಕೆ ನಿಂತಿದೆ ನಾವು ಮಾತನ್ನು ಕೇಳ್ತಿದ್ರೆ ಅವರು ರೈತರು ಜಿಲ್ಲಾಧಿಕಾರಿಗಳ ಈ ಮೂಲಕ ನಡೆಸ್ತೀವಿ. ಸೊ ನಿಮ್ಮನ್ನ ಡಿ ಸಿ ಆಗಲಿ ಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಯಾರು ಏನು ಬಂದು ಕೇಳೇ ಇಲ್ಲ ಇದುವರೆಗೂ ಕೂಡ ಕಣ್ಣು ಕನ್ನಡ ಜಿಲ್ಲಾಡಳಿತ ಅಂತ ಹೇಳ್ತೀವಿ. 75 ದಿನಗಳಾಗಿದೆ ಸರ್. ಇವತ್ತು ಕೂಡ ಈ ಡಿ ಸಿ ಅವರು ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ಅಟ್ಲೀಸ್ಟು ಇದುವರೆಗೂ ಕೂಡ ನಮ್ಮನ್ನು ಯಾರೂ ಮಾತಾಡಿಲ್ಲ. ಇವತ್ತು ನಮ್ಮ ಸಮಸ್ಯೆ ಇಷ್ಟೇ. ನಮ್ಮ ಇವತ್ತು ಶಿಡ್ಲಘಟ್ಟ ತಾಲೂಕು ಅತಿ ಹಿಂದುಳಿದ ಪ್ರದೇಶವಾಗಿದೆ. ನಾವು ಫಲವತ್ತಾದ ಪ್ರದೇಶ ಬಿಡಿ ಅಂತ ಹೇಳಿದ್ವಿ. ಫಲವತ್ತಾದ ಕೃಷಿ ಪ್ರದೇಶವನ್ನು 525 ಎಕರೆ ಬಿಟ್ಟಿದ್ದಾರೆ. ಸ್ವಾಗತಾರ, ಸಂತೋಷ. ಆದರೆ ಸರ್ಕಾರದ ಭೂಮಿಯಲ್ಲಿ ಉಳಿದಂಥ ರೈತರು ಯಾರು ಕೊಡ್ತಾರೋ ಆ ಭೂಮಿಯಲ್ಲಿ ಕೈಗಾರಿಕೆಗಳು ಮಾಡಿ, ಯಾರು ಭೂಮಿ ಕೊಡ್ತಾರೋ ಪ್ರತಿ ಎಕರೆಗೆ ಅವ್ರಿಗೆ ಹೆಚ್ಚಿನ ದರ ನಿಗದಿ ಮಾಡಿ, ಭೂಮಿ ಕೊಟ್ಟಂಥ ಪ್ರತಿ ರೈತನಿಗೆ ಕಾಯಂ ಉದ್ಯೋಗ ನೀಡಿ, ಒಂದು ವೇಳೆ ಭೂ ಪರಿಹಾರ ಯಾರು ಬೇಡ ಅಂದರು ಅವರಿಗೆ ಬದಲಿ ಪರ್ಯಾಯ ಜಮೀನು ಕೊಡಿ ಅಂತ ನಮ್ಮ ಒತ್ತಾಯ. ನಮ್ದು ಇಡೀ ರೈತರು ಬಂದು ಇವತ್ತು ನಮಗೆ ತುಂಬ ಚೆನ್ನಾಗಿದೆ ಅಂತೇಳಿ ಬಂದು ನಿರುದ್ಯೋಗಿ ಯುವಕರು ಬರ್ತಾ ಇದ್ದಾರೆ. ನಮ್ಮಲ್ಲಿ ಮಹಿಳೆಯರು ತುಂಬ ಚೆನ್ನಾಗಿದೆ ಅಂತ ಬಂದು ಪ್ರಶಂಸೆ ಕೊಡ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಯಾಕೆ ಅದಕ್ಕಾಗಿ ಇವತ್ತು ಮುಂದಿನ ಮೇಲೆ ಮೂರು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಯಾವುದೇ ಕಾಲಕ್ಕೂ ನಾವು ಹಿಂದೆ ಹೋಗೋದಿಲ್ಲ. ನಮ್ಮನ್ನು ಪೊಲೀಸರು ಬಂಧನ ಮಾಡಿದ್ರು ಕೂಡ ಜೈಲಲ್ಲಿ ಉಪವಾಸ ಮಾಡ್ತೀವಿ. ನಮ್ಮ ಹೆಣಲು ಬಿದ್ದರೂ ಕೂಡ ಜಿಲ್ಲಾಧಿಕಾರಿಗಳ ನೇರ ಹೊಣೆ ಅಂತೇಳಿ ಈಗಾಗಲೇ ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ. ಇವತ್ತು ಪೂಜನೆ ಮೆರವಣಿಗೆ ಮಾಡಿ ನಾಳೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೀವಿ.